ಸುಕ್ಷೇತ್ರ ಕಡನಿ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರರ 15ನೇ ದಿನದ ಪುರಾಣದ ಕಾರ್ಯಕ್ರಮಕ್ಕೆ ಚಾಲನೆ. ಆಲ್ಮೇಲ ತಾಲೂಕಿನ ಭೀಮಾ ನದಿಯ ದಂಡೆಯಲ್ಲಿರುವ ಸುಕ್ಷೇತ್ರ ಕಡನಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 15ನೇ ದಿನದ ಶ್ರೀ ಮಹಾದಾಸೋಹಿ ಶ್ರೀ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಮಹಾಪುರಾಣದ ಕಾರ್ಯಕ್ರಮವನ್ನು ಖ್ಯಾತ ಪ್ರವಚನಕಾರರಾದ ಪಂಡಿತ ರತ್ನ ಶ್ರೀ ವೇದಮೂರ್ತಿ ಮಡಿವಾಳಯ್ಯ ಶಾಸ್ತ್ರಿ ಜೇರಟಗಿ ಇವರ ಅಮೃತವಾಣಿಯಿಂದ ಭಕ್ತರ ಹೃದಯದಲ್ಲಿ ಭಕ್ತಿಯನ್ನ ಮೂಡಿಸಿದರು. ಸಂಗೀತ ಸೇವೆ ಖ್ಯಾತ ಸಂಗೀತಗಾರರಾದ ಶ್ರೀ ವೇದಮೂರ್ತಿ ರೇಣುಕಾಚಾರ್ಯ ಹಿರೇಮಠ್ ನಡೆಸಿಕೊಟ್ರು. ಖ್ಯಾತ ತಬಲಾ ಚತುರ ರಾಜಶೇಖರ್ ಕಟ್ಟಿ ಸಂಗಾವಿ ನಡೆಸಿಕೊಟ್ರು. 15ನೇ ದಿನದ ಶ್ರೀ ಶರಣ ಬಸವೇಶ್ವರ ಪುರಾಣದ ಸಾನ್ನಿಧ್ಯ ಶ್ರೀ ವೇದಮೂರ್ತಿ ಶಿವಯ್ಯ ಹಿರೇಮಠ ಮೇರಿಗಿ ಹಾಗೂ ವೇದಮೂರ್ತಿ ಶಾಂತಯ್ಯ ಸ್ವಾಮಿ ವೀರೇಶ್ವರ ಮಠ ಚಿಕ್ಕಸಿಂದಗಿ ವಹಿಸಿದ್ದರು. ಗೌರವ ಅಧ್ಯಕ್ಷರಾಗಿ ಶ್ರೀ ಶ್ರೀಶೈಲ ಸ್ವಾಮಿ ಹಿರೇಮಠ್ ಚಿಕ್ಕಸಿಂದಗಿ, ಅಧ್ಯಕ್ಷರಾಗಿ ಶ್ರೀ ಸಂಗಣ್ಣ ಯಡ್ರಾಮಿ ಮೇರಿಗಿ, ಉಪಾಧ್ಯಕ್ಷರಾಗಿ ಶ್ರೀ ಯಲ್ಲಪ್ಪ ಹಳ್ಳಿ ಯಲ್ಲಾಲಿಂಗ್ ಅವಟಿ ಮೇರಿಗಿ ಜ್ಯೋತಿ ಬೆಳಗಿಸಿದರು. ಪುರಾಣ ಪೂಜಾ ಶ್ರೀ ಬಸವರಾಜ ಜಿ ಕಸ್ಕಿ ಮೇರಿಗಿ, ಫೋಟೋ ಪೂಜಾ ಶ್ರೀ ಶ್ರೀಮಂತ್ ಕಸ್ಕಿ ಮೇರಿಗಿ, ಸಂಗೀತ ಪೂಜಾ ಶ್ರೀ ಸಿದ್ದನಗೌಡ ಮ ಬಿರಾದರ್ ಚಿಕ್ಕಸಿಂದಗಿ, ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲನಗೌಡ ಬಿರಾದರ್ ಚಿಕ್ಕಸಿಂದಗಿ, ಮಲ್ಲಿಕಾರ್ಜುನ್ ಅರಳಗುಂಡಗಿ ಚಿಕ್ಕಸಿಂದಗಿ, ಶ್ರೀ ಅಶೋಕ್ ಶ ಬಾಸಗಿ ಚಿಕ್ಕಸಿಂದಗಿ, ಶ್ರೀ ನಾನಗೌಡ ಮಾಗಣಗೇರಿ ಚಿಕ್ಕಸಿಂದಗಿ, ಶ್ರೀ ಧರ್ಮಣ್ಣ ಮೋರಟಗಿ ಚಿಕ್ಕಸಿಂದಗಿ, ಶ್ರೀ ಶಿವಾನಂದ ರಾಂಪುರ್ ಮೆರಗಿ ಹಾಗೂ ಗ್ರಾಮದ ಹಿರಿಯರು, ಮಹಿಳೆಯರು, ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿದರು. ಸ್ವಾಗತ ಹಾಗೂ ನಿರೂಪಣೆ ಶ್ರೀರಾಮ ಸೇನೆ ಬಳಗದ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಭೂಮಂಡಲದೊಳಗ ಅಷ್ಟಾವರಣ ಪಂಚಾಚಾರ ಚತುಸ್ಥಲಗಳನ್ನ ಯಾವುದೇ ಜಾತಿ ಮತಪಂಥಗಳೆನ್ನದೆ ಸರ್ವರಿಗೂ ಉಪದೇಶವನ್ನು ನೀಡಿದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಏಕತೆಯ ಮಂತ್ರವನ್ನ ಕಲ್ಯಾಣ ಬಸವಣ್ಣನವರೊಂದಿಗೆ ಈ ಭೂಮಿಯೊಳಗೆ ಬಿತ್ತಿ ಹುಟ್ಟಿದ್ದು ಕೆಂಬಾವಿ, ನೆಲೆಸಿದ್ದು ಕಡನಿ ಕೈಲಾಸವನ್ನಾಗಿ ಪರಿವರ್ತನೆ ಮಾಡಿದ ಪರಮ ಪೂಜ್ಯ ಭೋಗಲಿಂಗೇಶ್ವರರನ್ನ ಕ್ಷೇತ್ರನಾಥ ಶ್ರೀ ಗುರು ಶಂಕರಲಿಂಗನನ್ನ ಬೇಡದವರಿಗೆ ಬೇಡದ ಇಷ್ಟಾರ್ಥವನ್ನು ನೀಡಿದ ಕಲ್ಯಾಣದ ಕರುಣಾಕರನೆಂದೇ ಹೆಸರಾದ ಕಲಬುರಗಿ ಶರಣಬಸವೇಶ್ವರರನ್ನ ಈ ಎಲ್ಲ ಯೋಗಿಗಳ ಗದ್ದಿಗೆಯಲ್ಲಿ ನಮನಗಳನ್ನು ಸಮರ್ಪಿಸಿ ಗಾನಯೋಗಿಗಳು, ಶಿವಯೋಗಿಗಳು, ಲಿಂಗ ಪೂಜಾ ದುರಂಧರರು ಸಂಗೀತ ಲೋಕವನ್ನ ಶ್ರೀಮಂತಗೊಳಿಸಿ ಈ ನಾಡಿನ ಅಂಧ ಅನಾಥರ ಬದುಕಿನ ಆಧಾರ ಸ್ತಂಭ, ಆರಾಧ್ಯ ದೈವ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರ ಶ್ರೀಪಾದಕ್ಕೆ ನಮನವನ್ನು ಸಮರ್ಪಿಸುವುದರೊಂದಿಗೆ ಗುರುಪಾದ ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಹೊತ್ತು ಈ ನಾಡಿನ ಹೆಸರಾಂತ ಹಿರಿಯ ಗಾಯಕರಾದ ವೇದಮೂರ್ತಿ ರೇಣುಕ ಗವಾಯಿಗಳು ಹಿರೇಮಠವರನ್ನ, ಖ್ಯಾತ ತಬಲಾವಾದಕ ಮಹಂತೇಶ ಹರವಾಳ ತಬಲಾವಾದಕರನ್ನ, ಪುರಾಣದ ಬಸವಣ್ಣನವರಾಗಿ ಸೇವೆಯನ್ನು ನೀಡಲಿರುವ ಶ್ರೀ ಯಾವಣ್ಣ ಕೆಸರಟ್ಟಿಯವರ ತಾವರಿಗೇರಿಯವರನ್ನ ಇವತ್ತು ವೇದಿಕೆಯಲ್ಲಿ ಮಿರ್ಗಿ ಹಾಗೂ ನಮ್ಮ ಚಿಕ್ಕಸಿಂದಗಿಯ ಯಾಕ್ರಿ ವೇದಿಕೆಯನ್ನ ನಾನು ಸ್ವಲ್ಪ ಒಂದು ನಿಮಿಷ ಈ ಕಡೆ ಲಕ್ಷ್ಯ ಇರಲಿ. ನಿಮ್ಮದು ಯಾವಾಗಲೂ ಗಳಿಸಿದವರು ಈ ಲೋಕದೊಳಗೆ ಶ್ರೀಮಂತರಲ್ಲ. ಹಿಡಿದ ಶಿವಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚಾರ ಮಾಡಿ ಈ ಭೂಮಂಡಲದಲ್ಲಿ ಅಷ್ಟಾವರಣ ಪಂಚಾಚಾರ ಚತಸ್ಥಲಗಳನ್ನ ಯಾವುದೇ ಜಾತಿ ಮತಪಂಥಗಳೆನ್ನದೆ ಇಂದಿನ ದಿನಮಾನದೊಳಗೆ ನನಗೆ ಒಳ್ಳೆಯದಾಗಲಿ ಎನ್ನುವವರ ಮಧ್ಯೆ ದಯವಿಟ್ಟು ಮಾತಾಡಬೇಡ್ರಿ. ಎನ್ನುವವರ ಮಧ್ಯೆ ಎಲ್ಲರಿಗೂ ಒಳ್ಳೆಯವರಾಗಲಿ ಎನ್ನುವರು ಯಾರಲ್ಲ, ಎಲ್ಲನೂ ನನಗ ಇರಲಿ ಎನ್ನುವವರ ಮಧ್ಯೆ ಎಲ್ಲವೂ ನನ್ನವರಿಗೆ ಇರಲಿ ಎನ್ನುವ ಮಧ್ಯೆ ಎಲ್ಲರಿಗೂ ಇರಲಿ ಎನ್ನುವರು ಅಪರೂಪ, ಬಹಳ ಅಪರೂಪ. ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ
ಶರಣ. 1,000 ಮಂದಿಯಾಗ ಒಬ್ಬರು ಖರೆ ಹೇಳೋರು ಸಿಗ್ತಾರ. ಬದುಕಿನ ಸಾರ್ಥಕತೆಗಾಗಿ ಯಾರು ಬಳಸಿರುತ್ತಾರ ಅವರು ಈ ಲೋಕದ ಶ್ರೀಮಂತರು. ನಿಮಗ ನೆನಪಿರಲಿ, ಈ ಬಿಜಾಪುರ ಹತ್ರ ಯಾವ್ದು ಬಬಲೇಶ್ವರ ಅಂತ ಒಂದು ಕ್ಷೇತ್ರ. ಆ ಬಬಲೇಶ್ವರದೊಳಗೆ ಶಾಂತವೀರ ಸ್ವಾಮಿಗಳು ಈ 200 ವರ್ಷದ ಹಿಂದ ಅವರೊಂದು ಸಂಕಲ್ಪ ಮಾಡ್ಯಾರ. ಲಕ್ಷ ಕೊಟ್ಟು ಕೇಳ್ರಿ, ಏನು ಸಂಕಲ್ಪ ಅಂತಂದ್ರೆ ಬಂತನಾಳ ಸ್ವಾಮಿಗಳ ಪೂರ್ವದೊಳಗಿದು ನಮ್ಮ ನಾಡಿನ ಜನಗಳಿಗೆ ಶಿಕ್ಷಣ ಕೊಡೋಣ. ಶಿಕ್ಷಣ ಕೊಡೋದರಿಂದ ಪ್ರಗತಿಯಾಗೋದಕ್ಕೆ ಸಾಧ್ಯ ಅದ. ಶಿಕ್ಷಣ ಇರಲಿಲ್ಲ ಅಂದ್ರೆ ಜನಗಳಿಗೆ ಪ್ರಗತಿ ಆಗಂಗಿಲ್ಲ. ವಿಶೇಷವಾಗಿ ನಮ್ಮ ನಾಡಿನ ಜನಗಳಿಗೆ ನಾವು ಶಿಕ್ಷಣ ಕೊಡೋಣ, ಅದು ಹೆಣ್ಣಿರ್ಲಿ ಗಂಡಿರ್ಲಿ ಅಂತ ಅಧಿಕಾರ ಆಗಿ 4 ವರ್ಷದ ಮ್ಯಾಲ ನೋಡಿ 100 ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ಊರಿಗೆ ತಿರುಗುತ್ತಾರ. ಯಾಕೆ ತಿರುಗುತ್ತಾರ ಅಂತಂದ್ರೆ ಅವತ್ತಿನ ದಿನಮಾನಕ್ಕ 100 ಎಕರೆ ಆಸ್ತಿ. ಆ 100 ಎಕರೆದೊಳಗ ಒಂದರಿಂದ ಹೈಸ್ಕೂಲ್ ವರೆಗೂ ಊಟ ಸಹಿತ ಬೋರ್ಡಿಂಗ್ ಸಹಿತ ಸಾಲಿ ಕಟ್ಟೋಣ ಅಂತ 6 ತಿಂಗಳು ತಿರುಗಿದ್ರೆ 4,632 ರೂಪಾಯಿ ಆಗಿತ್ತಂತ. ಎಷ್ಟು? 4,632 ರೂಪಾಯಿ, ಏನೋ 60 ಪೈಸೆ ಹಿಂಗೇನೋ ಆಗ್ತದೆ. ಅವರುಗಳು ದಿನಕ್ಕೆ 3 ಹೊತ್ತು ಪೂಜೆ ಮಾಡುವ ಸ್ವಾಮಿಗಳು ಹಳ್ಳಿ ಬೇಡ ಅಂತ ಅವುಗಳೆಲ್ಲ ಬರುವಾಗ ನೋಡಿ ಎಷ್ಟು ವಿಚಿತ್ರ ಅಂತಂದ್ರೆ ಶರಣಬಸಪ್ಪನವರು ಪಶು ಪಕ್ಷಿಗಳಿಗೆ ಆಶ್ರಯ ಕೊಟ್ಟ ಪುಣ್ಯಾತ್ಮ. ನಾನು ಹೇಳಿದನಲ್ಲ, ಮನುಷ್ಯರೊಳಗೆ ದೇವರನ್ನ ನಾವು ನೋಡಿವಿ, ಎಲ್ಲರೊಳಗೆ ದೇವರನ್ನ ನೋಡಿದ ಸಂತರಾರು ಅಂದ್ರೆ ಅವರೇ ಅರಳುಗುಂಡಿಗೆ ಶರಣಬಸಪ್ಪನವರು. ದಾಸೋಹಿಗಳಲ್ಲಿ ನಾನು ಇರ್ತೀನಿ ಅಂತ ಇಲ್ಲೋಡಿ ಮತ್ತೊಮ್ಮೆ ಆ ನಂದಾದೀಪಕ್ಕೆ ಎಣ್ಣೆ ಹಾಕಿ ಶರಣಬಸಪ್ಪನವರು ಶ್ರಾವಣ ಮುಂದ ಇಲ್ಲೋಡಿ ಇನ್ನು ಮುಂದೆ ಶ್ರಾವಣ 8 ದಿನ ಊರು ಬಿಟ್ಟು ಶರಣಬಸವೇಶ್ವರ ಮಹಾರಾಜಗೆ ರೀ ನಿಮ್ಮ ಮಾರ್ಗದರ್ಶನದೊಳಗೆ ನಾನು ಕೇಳೋದು ಒಂದೇ, 7 ಜನ್ಮ ಎತ್ತಿದರೂ ಕೂಡ ನೀವೇ ನನ್ನ ಪತಿ ಎನ್ನುವ ಸಂಕಲ್ಪ ಅದು ನನ್ನೊಳಗೆ ಬರಬೇಕು ರೀ. ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡಿ ಇಡೀ ಕೈಲಾಸದ ಶಿವದೂತರೇ ನನ್ನನ್ನು ಪಾಂತ ಕರೆದರು ಕೂಡ ನಿಮ್ಮ ಆಶೀರ್ವಾದ ಇಲ್ಲದೆ ನನಗೆ ಮುಕ್ತಿ ಇಲ್ಲ. ಆಶೀರ್ವಾದಕ್ಕಾಗಿ ಪಾದ ಬೇಕು ಅಂತ ಬಾಗ್ಯಾಳ ಶರಣಬಸಪ್ಪನವರು ಆ ಎಡವಗಳ ಮುಂದೆ ಹೋಗಿ ನಿಂತಾರ. ಇಲ್ಲಿ ಬಹಳ ದಿನಗಳ ಕಾಲ ಕೈ ಹಿಡಿದ ಹೆಂಡತಿ ಪಾದಕ್ಕೆ ನಮಸ್ಕಾರ ಮಾಡ್ಯಾಳ. ಮಾದೇವಿ ಹೇಳು, ದಾಸೋಗದ ಕಾರ್ಯದೊಳಗ ಬೆರಿಬೇಕಾಗ್ತದ ಹೇಳು. ಯಾವಾಗ ಮುದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಿಟ್ರು ಸ್ವಾಮಿಗಳು, ನಾನು ಹೇಳಿದ್ನಲ್ಲ ಎಲ್ಲರಿಗೂ ಒಳ್ಳೆಯಲ್ಲ, ಊರಾಗಿನ ಮಂದಿನೆಲ್ಲ ಕೂಡಿಸಿದ್ರು. ಆದ್ರಪ್ಪ ನಿಮ್ ಹಿಂದೆ ನಾವು ಇರ್ತೀವಿ ಎಂದವರು ಹಾಳು ನೋಡ್ಲಿಲ್ಲ. ಅದರ ಆ ಮಠದ ಕಸ ಹೊಡೆಯುವ ಒಬ್ಬ ಹೆಣ್ಮಗಳು ಕೆಂಚವ್ವ ಅಂತ ಆಕೆ ಹೆಸರು ಕೆಂಚವ್ವ ಅಂತ. ಆ ಕೆಂಚವ್ವ ಯಾರು ಅಂತ ನೀವು ತಿಳಿದೀರಿ, ಸ್ವಲ್ಪ ವಿಚಾರ ಮಾಡ್ರಿ. ಕೇರಿಯಾಗಿನ ಕೆಂಚವ್ವ, ಮಾದರಿ ಕೆಂಚವ್ವ. ಯಾ ಕೆಂಚವ್ವ? ಮಾದರಿ ಕೆಂಚವ್ವ. ಅಪ್ಪನ ಮಠದ ಕಸ ಹೊಡಿತಾಳ. ಕಸ ಹೊಡೆಯುವಾಗ ದೂರದಿಂದ ಪರಮ ಪೂಜ್ಯ ಸ್ವಾಮಿಗಳನ್ನ ನೋಡುತ್ತಾಳ. ಆದ್ರ ಮನಸ್ಸಿನೊಳಗ ಬಹಳ ನೋವು ಅನ್ನಿಸ್ತದ. ಯಾಕ್ರಿ ಅಂತಂದ್ರೆ ಕಟ್ಟಿಯಂತ ಸ್ವಾಮಿಗಳು ಸ್ವರ್ಗ್ಯಾರ ಒಪ್ಪತ್ತಿನ ಪೂಜೆ ಬಿಟ್ಟಾರ. ಒಪ್ಪತ್ತಿನ ಪೂಜೆ ಬಿಟ್ಟು ಸಮಾನಕ್ಕಾಗಿ ದುಡಿಯಾಗತ್ಯಾರ.
ಊರಾಗಿನ ಜನ ಸನೇಕ ಬಂದಿಲ್ಲ. 6 ತಿಂಗಳ ಕೆಂಚವ್ವ ನೋಡ್ತಾಳ. 6 ತಿಂಗಳ ಮ್ಯಾಲ ಆ ಹೆಣ್ಮಗಳು ಗಟ್ಟಿ ಮನಸ್ಸು ಮಾಡಿ ಸ್ವಾಮಿಗಳಿಗೆ ಮಾತಾಡಿಸ್ತಾಳ. ಅಪ್ಪೋರೆ ಯಾಕವ್ವ ಕೆಂಚವ್ವ? ಏನಿಲ್ರಿಪ್ಪ, ನಾನು ಈ ಮಠದ ಕಸ ಹೊಡೆಯಕತ್ತು ಈಗಾಗಲೇ 2-3 ವರ್ಷ ಆಯ್ತು. ನಾನು ನೋಡಕತ್ತೀನಿ. ಅವತ್ತಿನಿಂದ ಇವತ್ತಿನವರೆಗೂ ಆನಂದವಾಗಿದ್ದವರು ಒಪ್ಪತ್ತಿನ ಪೂಜೆ ಬಿಟ್ಟೀರಿ, ಒಪ್ಪತ್ತಿನ ಪ್ರಸಾದ ಬಿಟ್ಟೀರಿ, ಚಿಂತೆ ಮಾಡ್ಕೊಂತ ನೀವು ಕುಂದುರುತ್ತೀರಿ. ಬಬಲೇಶ್ವರದ ಕೀರ್ತಿ ಸೂರ್ಯ ಚಂದ್ರಾದಿಗಳು ಇರೋತನ ಇರಬೇಕು ಅಂತಂದ್ರೆ ಊರೊಳಗಿದ್ದ ಶ್ರೀಮಂತರಿಂದಲ್ಲ, ನಮ್ಮಪ್ಪ ನಮ್ಮೂರಿನ ಕೀರ್ತಿ ಪರಮ ಪೂಜ್ಯ ಶಾಂತ ಪಾಪೇನು ಅಂದ್ರು ಆ ಪುಣ್ಯದ ಗರತಿ. ಯಾವ ಮಗುವಿನ ಕೈ ತುತ್ತು ನಾನು ಕಸ್ಕೊಂಡಿನಿ ಅಂತ ನನ್ನ ಮಗನ ತಗೊಂಡು ಯಾವ ಮಗು ಬಿದ್ದಿರುವಾಗ ಓಡಿ ಹೋಗಿ ಎಬ್ಬಿಸದೆ ಕಟ್ಟಿ ಮೇಲೆ ಕುಂತು ನಕ್ಕೇನೇ ಎನ್ನುವ ಭಾವದೊಳಗ ನನ್ನ ಮಗನ ತಗೊಂಡು ನಾ 21 ತಿಂಗಳ ಕಾಲ ಈ ಗರ್ಭದೊಳಗೆ ಹೋಗ್ತೆ. ಈ ಮಗನ ನೀ ಯಾಕೆ ತಗೊಂಡಿ ಅಂತ ಹೆಣ್ಮಗಳು ಅಳಾಕತ್ಯಾಳ. ಶಾರಬಸಪ್ಪನವರು ಪುತ್ರಿ ತಗೊಂಡು ಬರೋದರಾಗ ಅಂಗಳ ತುಂಬೆಲ್ಲ ಮಂದಿ ಕೂಡ್ಯಾದ. ಆ ತಂದ ಪತ್ರಿ ಮಗುವಿಗೆ ಸ್ನಾನ ಮಾಡಿಸಿ ಹಣಿಗೆ ವಿಭೂತಿಯನ್ನು ಹಚ್ಚಿ ಮಸ್ತಕಕ್ಕ ಪತ್ರಿ ಧರಿಸಿ ಶರಣರು ಆ ಮಗನನ್ನ ಬೀದಿ ಒಳಗ ಹೊತ್ತು ಒಯ್ಯುವಾಗ ಸಾವಿರ ಜನ ಅಳಾಕತ್ಯಾಗ. ಆ ಅಳುವಾಗ ಶಿವನಾಟ ಏನು ವಿಚಿತ್ರ. ನಗತೈತೆ